ಟಚ್ ಬರದೇ ಕೆಳಗೆ ಸರ್. ಒಂದು ಸ್ಕ್ರೂ ಮಾಡಿಬಿಟ್ಟು ನೋಡ್ತೀನಿ ಸರ್. ನಮ್ಮ ನಂಬರ್ ಹಾಕಿ ಮೇಡಮ್ ಇದೆ. ಹೌದಾ? ಓಕೆ. ಹಾಂ, ಓಕೆ. ಸ್ಪನ್ ಫ್ರೀ ಬರಲ್ವಾ? ಇಲ್ಲ, ಹೌದಾ? ಫಿಲ್ಟ್ರಿಗೆ ಚಾರ್ಜ್ ತರ್ತೀವಿ. ಇದಕ್ಕೆ ಆ್ಯಕ್ಚುಲಿ ಫ್ರೀ ಕೊಡಬೇಕಿತ್ತಲ್ಲ. ನಾವು ಪ್ರೈವರ್ ಅಲ್ಲ ಸರ್, ಕಂಪ್ನಿ ಇಲ್ಲ ಸರ್ವಿಸ್ ಸೆಂಟರ್. ಅಲ್ಲಿ ಸರ್ವಿಸ್ ಚೆನ್ನಾಗಿ ಬರುತ್ತಾ ಇದು? ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ಲಿ ಮೇಡಮ್. ಮೇಂಟೆನೆನ್ಸ್ ಕಾಸ್ಟ್ಲಿಯಾ? ಅಂದರೆ ಸ್ವಲ್ಪ ಇಯರ್ ಎಂಡ್ ಅಲ್ಲ. ನಾವು ಆ್ಯಂಕರ್ ಗಾರ್ಡಿಗೆ ಹೋಗೋದು ವೇಸ್ಟಾ? ಸರ್ ತೋರಿಸ್ಬಿಡಿ ನಮಗೆ ಅದರೊಳಗಡೆ ಏನೇನಿದೆ ಅನ್ನೋದನ್ನ. ಈ ಕಡೆ ತಿರುಗಿಸಿ ತೋರಿಸ್ಬಿಡಿ. ಓಕೆ ಮೇಡಮ್, ಅದನ್ನ ಹಾಕಿ ತೋರಿಸ್ತೀನಿ. ತೋರಿಸಿ ಮೇಡಮ್. ಇದು ಸೆಡಿಮೆಂಟ್ ಮತ್ತು ಕಾರ್ಬನ್ ಫಿಲ್ಟರು. ಫಸ್ಟ್ ಸೆಡಿಮೆಂಟ್ ಬಂದ್ಬಿಟ್ಟು ಡಸ್ಟ್ ಮತ್ತೆ ಮಡಿ ಥಿಂಗ್ಸ್ ಏನಿರುತ್ತೆ ಅದನ್ನ ಅಬ್ಸರ್ವ್ ಮಾಡುತ್ತೆ. ಇದು ಕಾರ್ಬನ್ ಫಿಲ್ಟರ್ ಬಂದ್ಬಿಟ್ಟು ನೀರಿನ ಸ್ಮೆಲ್ಲು ಮತ್ತೆ ಏನಾದ್ರು ಓಡರ್ ಸ್ಮೆಲ್ ಇದ್ರೆ ಅದನ್ನ ಇದು ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆರೋ ಮೆಂಬ್ರೇನ್. ಇದು ನೀರಿನ ಟೇಸ್ಟ್ ಅನ್ನ ಚೇಂಜ್ ಮಾಡ್ಬಿಟ್ಟು ಮೆಟಲ್ ಕಂಟೆಂಟ್ ಏನಾದ್ರು ಇದ್ರೆ ಫಸ್ಟ್ ವೇಸ್ಟೇಜ್ ವಾಟರ್ ಕಳಿಸ್ಬಿಟ್ಟು ನೀರಿನ ಟೇಸ್ಟ್ ನ ಚೇಂಜ್ ಮಾಡುತ್ತೆ. ಅದನ್ನ ನೆಕ್ಸ್ಟ್ ಇದು ಆಲ್ಕಲೈನ್ ಫಿಲ್ಟರ್ ಹೋಗ್ಬಿಟ್ಟು ನೀರಿನ ಪಿ ಎಚ್ ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆನಾ? ನೀವು ಇಯರ್ಲಿ ಒನ್ಸ್ ಫಿಲ್ಟರ್ಸ್ ನ ಚೇಂಜ್ ಮಾಡಬೇಕು. ಮಿನಿಮಮ್ ಸೆಡಿಮೆಂಟ್ ಫಿಲ್ಟರ್ ಕಾರ್ಬನ್ ಫಿಲ್ಟರ್ ಮಾತ್ರ ಇಯರ್ಲಿ ಒನ್ಸ್ ಮಾಡಿಸ್ಲೇಬೇಕು ಮೇಡಮ್. ಆರು ಅಟ್ಲೀಸ್ಟ್ 2 years ರನ್ ಆಗುತ್ತೆ. ಈಗ 2 ಫಿಲ್ಟರ್ ಮಾತ್ರ ಇಯರ್ಲಿ ಒನ್ಸ್ ಮಾಡಿಸ್ಲೇಬೇಕು. ಎಷ್ಟು ಸರ್ ಅದು ಕಾಸ್ಟು? ವರ್ಷಕ್ಕೊಂದು 1800 ನಿಮಗೆ ಮೇಂಟೆನೆನ್ಸಿಗೆ ಬರುತ್ತೆ. 1800? ಓಕೆ. ಓಕೆ. ಇದು ಆನ್ ಮೇಡಮ್, ಎನಿ ಟೈಮ್ ಆನಲ್ಲೇ ಇರಬೇಕು. ಓಕೆ ಸರ್, ಸ್ವಿಚ್ ಆನ್ ಮಾಡಿ ಸರ್. ಓಕೆ, ಸ್ವಿಚ್ ಆನ್ ಆಯಿತು. ಅದಾದಮೇಲೆ ಮೇಡಮ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಒಂದು ಬೀಪ್ ಸೌಂಡ್ ಬರುತ್ತೆ. ಅದಾದಮೇಲೆ 30 seconds ಆದಮೇಲೆ ಮಿಷಿನ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್. 30 seconds ಯಾಕೆ ಅಂದರೆ ಇವಾಗ ಆಫ್ ಮಾಡಿ ಒಂಚೂರು ತೋರಿಸ್ತೀವಿ. ಲೆಫ್ಟಿಗೆ ಆಫು, ರೈಟಿಗೆ ಆನ್, ಎನಿ ಟೈಮ್ ಆನಲ್ಲೇ ಇರಬೇಕು. ಓಕೆ. ಸ್ವಿಚ್ ಆನ್ ಮಾಡಿ ಸರ್. ಯಾವಾಗಲೂ ಆನಲ್ಲೇ ಇರಬೇಕು? ಯಾವಾಗಲೂ ಆನಲ್ಲೇ ಇರಬೇಕು. ಅದಾದಮೇಲೆ ಮೇಡಮ್ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಒಂದು ಬೀಪ್ ಸೌಂಡ್ ಬರುತ್ತೆ. ಓಕೆ. ಇದು ನಿಮಗೆ ಫಿಲ್ಟರ್ ಲೈಫ್ ಎಷ್ಟಿದೆ ಅಂತ. ಸ್ವಿಚ್ ಆನ್ ಮಾಡಿ ಬೀಪ್ ಸೌಂಡ್ ಬಂದಮೇಲೆ 30 seconds ತಗೊಳುತ್ತೆ. ಯು ವಿ ಆನ್ ಆದಮೇಲೆ ಮಿಷಿನ್ 30 seconds ತೊಗೊಂಡ್ಬಿಟ್ಟು ಯು ವಿ ಆನ್ ಆದಮೇಲೆ ಮಿಷಿನ್ ರನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮಿಷಿನ್ ರನ್ ಆಗಬೇಕಿದ್ರೆ ಈ ಬ್ಲೂ ಕಲರ್ ಪೈಪಲ್ಲಿ ವೇಸ್ಟೇಜ್ ವಾಟರ್ ಹೋಗ್ತಾ ಇರುತ್ತೆ. ಟ್ಯಾಂಕ್ ತುಂಬ ತನಕ 7 ಲೀಟರ್ ತುಂಬ ತನಕ ವೇಸ್ಟೇಜ್ ವಾಟರ್ ಹೋಗ್ತಾ ಇರುತ್ತೆ. 7 ಲೀಟರ್ ತುಂಬಿ ಆಟೋಮೆಟಿಕ್ ಇದೇ ಆಫ್ ಆಗುತ್ತೆ. 7 ಲೀಟರ್ ತುಂಬ ಆಟೋಮೆಟಿಕ್ ಆಫ್ ಆಗಿದ ತಕ್ಷಣ ವೇಸ್ಟೇಜ್ ವಾಟರ್ ಸ್ಟಾಪ್ ಆಗುತ್ತೆ, ಮಿಷಿನ್ ಆಫ್ ಆಗುತ್ತೆ. ಓಕೆನಾ ಮೇಡಮ್? ಇದು ಥರ್ಡ್ ಸಿಂಬಲ್ ಬಂದ್ಬಿಟ್ಟು ನಿಮಗೆ ಮಿಷಿನಲ್ಲಿ ಏನಾದ್ರು ಎರರ್ ಇದ್ರೆ ಇದು ಇಂಡಿಕೇಶನ್ ಜೊತೆಗೆ ಬೀಪ್ ಸೌಂಡ್ ಕೊಡುತ್ತೆ. ಮಿಷಿನ್ ಕಂಪ್ಲೀಟಾಗಿ ಆಫ್ ಆಗಿಬಿಡುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಇಂಡಿಕೇಶನ್ ಕೊಟ್ಬಿಟ್ಟು ಬೀಪ್ ಸೌಂಡ್ ಬರುತ್ತೆ, ಆಫ್ ಆಗುತ್ತೆ. ನೋಡಿ ಇವಾಗ ಪ್ಯೂರಿಫಿಕೇಶನ್ ಸ್ಟಾರ್ಟ್ ಆಯ್ತು ಮೇಡಮ್. ಪ್ಯೂರಿಫಿಕೇಶನ್ ಸ್ಟಾರ್ಟ್ ಆಗಿದ ತಕ್ಷಣ ಈ ವೇಸ್ಟೇಜ್ ವಾಟರ್ ಪೈಪಲ್ಲಿ ವೇಸ್ಟೇಜ್ ಹೋಗ್ತಾ ಇರುತ್ತೆ. 7 ಲೀಟರ್ ತುಂಬಿದ ತಕ್ಷಣ ಆಟೋಮೆಟಿಕ್ ಇದೇ ಆಫ್ ಆಗುತ್ತೆ. ಈ ಫೋರ್ತ್ ಸಿಂಬಲ್ ಬಂದ್ಬಿಟ್ಟು ಇದು ಟ್ಯಾಂಕ್ ತುಂಬಿರೋ ಸಿಂಬಲ್. ಟ್ಯಾಂಕ್ ತುಂಬಿದ ತಕ್ಷಣ ಇದು 5 seconds ಒಮ್ಮೆ ಬ್ಲಿಂಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 7 ಲೀಟರ್ ತುಂಬ ಆಟೋಮೆಟಿಕ್ ಆಫ್ ಆಗಿದ ತಕ್ಷಣ ಬ್ಲಿಂಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದು ಮತ್ತೆ ನಿಮಗೆ ನೀರನ್ನ ಡಿಸ್ಪೆನ್ಸ್ ಮಾಡಿ ಈ 3 ಆಪ್ಷನ್ ಬಂದ್ಬಿಟ್ಟು ನೀರು ಡಿಸ್ಪೆನ್ಸ್ ಆಗೋದು. ಇದು ಕೆಳಗಡೆ ಬಂದ್ಬಿಟ್ಟು ಆಂಬಿಯೆಂಟ್ ವಾಟರ್. ನಿಮಗೆ ಅದು ಅರ್ಧ ಟ್ಯಾಂಕ್ ಇದ್ದಾಗೂ ನೀರು ಫಿಲ್ಟ್ರೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 45 ಡಿಗ್ರಿ. ಇದು 85 ಡಿಗ್ರಿ. ಇದು ಬಂದ್ಬಿಟ್ಟು ನಿಮಗೆ ಮಾರ್ನಿಂಗ್ ಎದ್ಬಿಟ್ಟು ಬೆಳಗ್ಗೆ ಹೊತ್ತು ಕುಡಿಯೋಕ್ಕೋಸ್ಕರ 45 ಡಿಗ್ರಿ. ಈಗ ನೀವು ಗ್ರೀನ್ ಟೀ, ಕಾಫಿಗೆ ಡಿಕಾಕ್ಷನ್, ಟೀಗೆ ಡಿಕಾಕ್ಷನ್ ಏನಾದ್ರು ಮಾಡ್ಕೊಳಕ್ಕಿದ್ರೆ 85 ಡಿಗ್ರಿ. ಇದು ತುಂಬ ಹಾಟ್ ಬರುತ್ತೆ. ಇದು ಮಾಮೂಲಿ ನಾರ್ಮಲ್ 45 ಡಿಗ್ರಿ. ನಿಮಗೆ ಹಾಟ್ ವಾಟರ್ ತೆಗಿಬೇಕು ಅಂದರೆ ಟ್ಯಾಂಕ್ ಯಾವಾಗಲೂ ಫುಲ್ ಆಗಿರಬೇಕು ಮೇಡಮ್. ಈ ಟ್ಯಾಂಕ್ ಫಿಲ್ ಆಗಿರಬೇಕು, ಇದು ಬ್ಲಿಂಕ್ ಆಗ್ತಾ ಇರುತ್ತೆ, ಅವಾಗ ಮಾತ್ರ ತೆಗಿಯೋಕ್ಕೆ ಸಾಧ್ಯ. ಅವಾಗ ನಿಮಗೆ ಟ್ಯಾಂಕ್ ತುಂಬಿದ ತಕ್ಷಣ ಇದೇನಾಗುತ್ತೆ, ರೆಡ್ ಲೈಟ್ ಆಕ್ಟಿವೇಟ್ ಆಗುತ್ತೆ ವ್ಯಾಡ್ರಲ್ಲಿ. ಅವಾಗ ನೀವು ಅದನ್ನು ತೆಗಿಬೋದು. ಓಕೆ. ಇವಾಗ ಸ್ಟೋರೇಜ್ ಆಗ್ತಾ ಇದೆಯಾ? ಇವಾಗ ಸ್ಟೋರೇಜ್ ಆಗ್ತದೆ ನೋಡಿ. ಇವಾಗ ಟ್ಯಾಂಕ್ ತುಂಬಿ ಆಟೋಮೆಟಿಕ್ ಆಫ್ ಆಯ್ತು ನನ್ನ ಸಿಸ್ಟಮ್. ಅದಾದ್ಮೇಲೆ ನಿಮಗೆ ರೆಡ್ ಲೈಟ್ ಆನ್ ಆಗುತ್ತೆ. ಕಾಣಿಸ್ತಾ ಇದೆ. ರೆಡ್ ಲೈಟ್ ಆನ್ ಆಗುತ್ತೆ. ಈಗ ನೀವು 45 ಡಿಗ್ರಿ ನೀರು ಬೇಕು. ಬೆಳಗ್ಗೆ ಎದ್ದು ಹಾಟ್ ವಾಟರ್ ಕುಡಿಬೇಕು. ಅವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಇದ್ರ ಮೇಲೆ 5 seconds ಜಸ್ಟ್ ಟಚ್ ಮಾಡಿ ಇಟ್ಕೊಬೇಕು. ಅವಾಗ ಈ ಥರ ಒಂದು ಬೀಪ್ ಸೌಂಡ್ ಬರುತ್ತೆ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೀವು 45 ಡಿಗ್ರಿಗೆ ಆನ್ ಮಾಡಿದ್ದೀರಾ ಅಂತ. ಫಸ್ಟಿಗೆ ಬರ್ತಲ್ಲ ಆ ಬೀಪ್ ಸೌಂಡು. ಲಾಸ್ಟಿಗೆ ನಿಮಗೆ 45 ಡಿಗ್ರಿ ರೀಚ್ ಆದಮೇಲೆ ನೋಡಿ 45 ಡಿಗ್ರಿ ರೀಚ್ ಆಯಿತು, ಲಾಂಗ್ ಬೀಪ್ ಸೌಂಡ್ ಬಂತು. ಇವಾಗ ನೀವು 45 ಡಿಗ್ರಿ ನೀರನ್ನ ನೀವು ತೆಗಿಬೇಕು ಅಂದರೆ ಮತ್ತೆ ಜಸ್ಟ್ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಹಾಟ್ ವಾಟರ್ ಇದರಿಂದ ರೆಡ್ ಕಲರ್ ಸಿಂಬಲಿಂದ ನೀರು ಡಿಸ್ಪೆನ್ಸ್ ಆಗುತ್ತೆ. ಓಕೆನಾ? ನಿಮಗೆ ಆಫ್ ಮಾಡಿಕೊಂಡು ಅದೇ ಆಪ್ಷನ್. ಓಕೆ. ಇದು ಬಂದ್ಬಿಟ್ಟು 85 ಡಿಗ್ರಿದು ಹೆಂಗೆ ತೆಗಿಯೋದು ಅಂದರೆ ಈಗ ನೀವು 45 ಡಿಗ್ರಿ ಆನ್ ಮಾಡಿದ್ದೀರಾ, ಅದನ್ನು ಆಫ್ ಮಾಡೋದು ಹೆಂಗೆ ಅಂದರೆ ಮೇಡಮ್ ಜಸ್ಟ್ ಇದನ್ನು
ಪ್ರೆಸ್ 5 ಸೆಕೆಂಡ್ಸು ಪ್ರೆಸ್ ಮಾಡಿ ಇಟ್ಕೊಬೇಕು. ಓಕೆ ನೀವು 5 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ಥರ್ಮೋಸ್ಟಾಟ್ ಇರುತ್ತೆ, ಅದೇ ಆಟೋಮೆಟಿಕ್ ಕಟ್ ಆಫ್ ಮಾಡುತ್ತೆ. ಓಕೆ ಈಗ ನಿಮ್ಗೆ 85 ಡಿಗ್ರಿ ನೀರು ಬೇಕು ಅಂದರೆ ಮೇಡಮ್ ಸೇಮ್ 45 ಡಿಗ್ರಿ ಥರನೇ ಅದೇ ಪ್ರೊಸೀಜರು. ಇದ್ರ ಮೇಲೆ 5 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಓಕೆ ಈ ಥರ ಒಂದು ಬೀಪ್ ಸೌಂಡ್ ಬರುತ್ತೆ. ಓಕೆ ಇವಾಗ ನೋಡಿ ನಿಮಗೆ ಇಂಡಿಕೇಟ್ ಮಾಡುತ್ತೆ ಎಷ್ಟು ಡಿಗ್ರಿಲಿದೆ ಅಂತ. ಓಕೆ ನೋಡಿ ಇವಾಗ 40 ಡಿಗ್ರಿಲಿದೆ. ಓಕೆ ಅದು 85 ಡಿಗ್ರಿ ರೀಚ್ ಆದ ತಕ್ಷಣ ಒಂದು ಲಾಂಗ್ ಬೀಪ್ ಸೌಂಡ್ ಕೊಡುತ್ತೆ. ಅವಾಗ ನೀವು 85 ಡಿಗ್ರಿ ನೀರನ್ನ ತೆಗಿಬೋದು. 85 ಡಿಗ್ರಿ ನೀರು ತೆಗೆಯೋದು ನಿಮಗೆ 45 ಡಿಗ್ರಿ ಥರ ಅಲ್ಲ, ಇದರಲ್ಲಿ ಚೈಲ್ಡ್ ಲಾಕ್ ಇಟ್ಟಿರ್ತಾರೆ. ಮಕ್ಳುಗಳು ಏನಾದ್ರು ಕೈಗೆ ಸುಟ್ಕೊಳ್ತಾರೆ ಓಕೆ ಅಂತೇಳಿ ಅದು 85 ಡಿಗ್ರಿಗೆ ಚೈಲ್ಡ್ ಲಾಕ್ ಇಟ್ಟಿರ್ತಾರೆ. ಆ ಚೈಲ್ಡ್ ಲಾಕ್ ತೆಗೆಯೋದು ಹೆಂಗೆ ಅಂತೇಳಿ 85 ಡಿಗ್ರಿ ರೀಚ್ ಆದ್ಮೇಲೆ ಹೇಳ್ತೀನಿ. ಓಕೆ ಪಾಸ್ ಮಾಡಿ. 85ಗೆ ರೀಚ್ ಆಗಿದೆ ಯೂನಿಟ್. ಅವಾಗ ನೀವು 85 ಡಿಗ್ರಿ ನೀರು ತೆಗಿಬೇಕು ಅಂದರೆ 45 ಡಿಗ್ರಿ ಥರ ನೀರು ಈ ಥರ ಟಚ್ ಮಾಡಿದ್ರೆ ಬರಲ್ಲ. CSL ಎರರ್ ತೋರಿಸುತ್ತೆ, ಚೈಲ್ಡ್ ಲಾಕ್ ಎರರು. ನೀವು ಇನ್ನೊಂದ್ಸರಿ ಪ್ರೆಸ್ ಮಾಡಿಬಿಟ್ಟು ಈ CSL ಬಂದ ತಕ್ಷಣ ಎರಡು ಫಿಂಗರ್ನು ಈ ಥರ ಅಟ್ ಎ ಟೈಮ್ ಪ್ರೆಸ್ ಮಾಡಿರಬೇಕು. 45 ಡಿಗ್ರಿದು ಮತ್ತು 85 ಡಿಗ್ರಿದು ಪ್ರೆಸ್ ಮಾಡಿಟ್ಟಾಗ ಈ ಥರ ಕಿಕ್ ಅಂತ ಒಂದು ಬೀಪ್ ಸೌಂಡ್ ಬರುತ್ತೆ. ಓಕೆ ಅದಾದಮೇಲೆ ನೀವು 85 ಡಿಗ್ರಿದು ನೀರನ್ನ ಈ ಥರ ಟಚ್ ಮಾಡಿದ್ರೆ ಡಿಸ್ಟೆನ್ಸ್ ಬರುತ್ತೆ. ತುಂಬ ಹಾಟ್ ಬರುತ್ತಲ್ಲ? ತುಂಬ ಹಾಟ್ ವಾಟರ್ ಬರುತ್ತೆ. ಈ ಥರ ತುಂಬ ಹಾಟ್ ಬರುತ್ತೆ. ಕಾಫಿ ಟೀಗೆಲ್ಲ? ಕಾಫಿ ಟೀಗೆ, ಓಕೆ ಅರ್ಜೆಂಟಿಗೆ ರಸಮ್ ಮಾಡೋಕ್ಕೆ ಆಫ್ ಮಾಡಬೇಕಿತ್ತು. ಓಕೆ ಅಷ್ಟೇನಾ? ಇಷ್ಟೇನಾ? ಈ ಯೂನಿಟಿಂದು ಓಕೆ